ಅಕ್ಕೆ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಹಾಗೇನಿಲ್ಲ ಜಾನೂರೆ, ಇವರೇ ನನ್ನನ್ನು ಚೆನ್ನಾಗಿ ನೋಡ್ಕೋತಾರೆ. ನಾನು ನೋಡಿದ್ರೆ ಗೊತ್ತಾಗಲ್ವಾ? ಏನಿಲ್ಲ, ನೀನು ಹೀಗೆ ಮುದ್ದಾಗೆ ಚೆನ್ನಾಗಿರೋದು. ಇರ್ಲಿ ಬಿಡಮ್ಮ, ಸಣ್ಣ ದಪ್ಪ ಇರೋದು ಮುಖ್ಯ ಅಲ್ಲ, ಆರೋಗ್ಯವಾಗಿ ಲವಲವಿಕೆಯಿಂದ ಇರಬೇಕು. ಆರೋಗ್ಯ ಒಂದ್ ಚೆನ್ನಾಗಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ, ಅಷ್ಟೇ ಮುಖ್ಯ. ಈಗೇನ್ ನೀವಿಬ್ರು ಹೀಗೆ ಮಾತಾಡ್ತಾ ಕೂತಿರ್ತೀರೋ ಇಲ್ಲ ಊಟಕ್ಕೆ ಬರ್ತೀರಾ? ಊಟ ನಮ್ದೆಲ್ಲರದು ಊಟ ಆಯ್ತು. ನೀನು ಚೆಲುವಿ ಹೋಗಿ ಊಟ ಮಾಡಿ. ಬನ್ನಿ ಬನ್ನಿ. ಅಪ್ಪ, ಯಾಕೆ ವೆಂಕಿನ ಹಾಗೆ ನೋಡ್ತಾ ಇದೀಯಾ? ನಮ್ ವೆಂಕಿ ಪ್ರಾಮಾಣಿಕತೆ ಮುಗ್ಧತೆ ಮುಂದೆ ಎಷ್ಟೋ ಸಲ ನಾನು ಸಣ್ಣವನಾಗೋಗ್ಬಿಡ್ತೀನಿ ಮಗಳೇ. ಅದಕ್ಕೆ ನಾನು ಹೇಳೋದು, ಅವನು ಕೇವಲ ನಮ್ಮ ಮಗ ಮಾತ್ರ ಅಲ್ಲ, ಆ ದೇವರು ಕರುಣಿಸಿದ ವರ ಅಂತ. ಇಷ್ಟು ದಿನ ಆದ್ರೂ ಒಂದು ದಿನ ನನಗೆ ವೆಂಕಿ ಹೊರೆ ಅಂತ ಅನ್ಸಿಲ್ಲ. ಆದ್ರೆ ನಮ್ಮ ಜೊತೆ ಬದುಕಿ ಅವನು ಸುಖ ಪಟ್ಟಿದ್ದಕ್ಕಿಂತ ಕಷ್ಟಪಟ್ಟಿದ್ದೇ ಹೆಚ್ಚು. ಆದ್ರೂ ಒಂದು ದಿನ ಅವರ ಮುಖದಲ್ಲಿ ನಗು ಮಾಸಿಲ್ಲ. ಹೌದು ರೀ, ವೆಂಕಿ ಬಂದ್ಮೇಲೆ ನಮ್ಮ ಬದುಕಿಗೆ ಒಂದು ಅರ್ಥ ಬಂತು. ಮಕ್ಕಳೇ ಆಗಿಲ್ಲ ಅಂತ ಎಷ್ಟು ದೇವರುಗಳಿಗೆ ಹರಕೆ ಹೊತ್ಕೊಂಡ್ವಿ, ಎಂತೆಂಥ ಪೂಜೆಗಳನ್ನ ಮಾಡಿದ್ವಿ, ಯಾರು ಏನು ಹೇಳಿದ್ರು ಮಾಡ್ತಿದ್ವಿ. ಆದ್ರೆ ನಮ್ಮ ವೆಂಕಿ ನನ್ನ ಮಡ್ಲಿಗೆ ಬಂದು ಬಿದ್ದ ಮೇಲೆ ನನ್ನ ಮಡ್ಲು ತುಂಬಕ್ಕೆ ಶುರುವಾಯ್ತು. ನೀವು ಹೇಳ್ದಾಗೆ ನಿಜವಾಗ್ಲೂ ನಮ್ಮ ವೆಂಕಿ ನಮಗೆ ಆ ದೇವ್ರು ಕೊಟ್ಟಿರೋ ಮಗ. ನಿಮಗೆ ದೇವ್ರು ಕೊಟ್ಟ ಮಗ ಅಂದ್ರೆ ನನಗೆ ದೇವ್ರು ಕೊಟ್ಟ ಅಣ್ಣ. ಅವರಿಬ್ರಿಗಿಂತ ನಾನಂತೂ ಇವನನ್ನೇ ಹಚ್ಕೊಂಡಿರೋದು. ನಂಗೆ ಏನಾದರೂ ಬೇಜಾರಾದ್ರೆ ಅವನ ಕಣ್ಣಲ್ಲಿ ನೀರಿರುತ್ತೆ. ನಂಗೆ ಖುಷಿ ಆದ್ರೆ ನಂಗಿಂತ ಜಾಸ್ತಿ ಅವನು ಖುಷಿ ಪಡ್ತಾನೆ. ಜೊತೆಲಿ ಹುಟ್ಟಿಲ್ಲ ಅಂದ್ರು ಅವನ್ನ ತುಂಬಾನೇ ಹಚ್ಕೊಂಡಿದ್ದೀನಿ. ಅವನು ಅಷ್ಟೆ. ಅಂಥದ್ರಲ್ಲಿ ಅವನ ಪ್ರೀತಿನ ಬಯಸ್ತಿದ್ದಾನೆ, ಪ್ರೀತಿನ ಕೊಡ್ತಿದ್ದಾನಷ್ಟೆ. ನಿಮ್ ಪ್ರೀತಿ ಅವನ ಮೇಲೆ ಕಡಿಮೆ ಆಗದೆ ಇರೋ ತರ ನೋಡ್ಕೊಳ್ಳಿ ಇಬ್ರು. ಈಗ ವೆಂಕಿ ಬೆಳೆದ ದೊಡ್ಡವನಾಗಿದ್ದಾನೆ. ಅವನಿಗೆ ನಮ್ಮ ಪ್ರೀತಿ ಬೇಕೋ ಬೇಡವೋ ಗೊತ್ತಿಲ್ಲ, ಆದ್ರೆ ನಮಗಂತೂ ಅವನ ಪ್ರೀತಿ ಬೇಕಮ್ಮ. ಬಂದ ಅಣ್ಣ, ಇದೇನದು ಸ್ವೀಟ್ ಎಲ್ಲ ತಂದ್ಬಿಟ್ಟಿದ್ಯಾ? ಏನೋ ಗುಡ್ ನ್ಯೂಸಾ? ನಂದು ಆಯ್ತಲ್ಲಪ್ಪ. ಬಾಯ್, ಹೇಗೋ ನೀನು ಸೆಟ್ಲ್ ಆಗಿದೆಯಲ್ಲ, ಆದಷ್ಟು ಬೇಗ ಅಪ್ಪ ಅಮ್ಮಂಗೆ ಆಟ ಆಡ್ಸಕ್ ಮಗು ಕೊಡು. ಅಯ್ಯೋ, ಅವಳು ಹೇಳಿದ್ರ ತಪ್ಪೇನೋ ಇದೆ. ಆದಷ್ಟು ಬೇಗ ಒಂದು ಮಗು ಕೊಟ್ಬಿಡು. ಕಳ್ಳ ತಾಯಿ ಅಂತ ಮನಸ್ಸಿರೋ ಈ ಹುಡುಗನಿಗೆ ಅವನ ತಾಯಿ ಬೇಗ ಸಿಗೋ ಹಾಗೆ ಮಾಡಪ್ಪ. ನೋಡಿದ್ರ ಮೇಡಮ್ ಅವರೇ, ಇವನ್ ಬಗ್ಗೆ ಯಾರಿಗೆ ಕೇಳಿದ್ರು ಎಲ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ದಾರೆ. ಅಂದ್ಮೇಲೆ ಇವನ್ ಈ ಊರವನಲ್ಲ ಅನ್ಸುತ್ತೆ. ಇವನ್ ಯಾರು, ಎಲ್ಲಿಂದ ಬಂದ, ಯಾಕೆ ಬಂದ, ಯಾರು ಇವನ್ನ ಕರೆಸಿದ್ರು ಅನ್ನೋದೇ ಗೊತ್ತಾಯ್ತಿಲ್ಲ. ಈಗ ಇವನ್ನ ಎಲ್ಲಿ ಅಂತ ಹುಡ್ಕೋದು? ಸಿದ್ದು ಅವರೇ, ಇಷ್ಟು ಬೇಗ ಹತಾಶರಾಗಬೇಡಿ. ಅವ್ನು ಯಾರೇ ಆಗಿರ್ಲಿ, ಖಂಡಿತ ನಮಗೆ ಸಿಗ್ತಾನೆ. ದೇವರು ನಮಗೊಂದು ದಾರಿ ತೋರಿಸ್ತಾನೆ.
ಯಾವನ್ನ ನಮ್ಮ ಮತ್ಕೆಯಿಂದ ಬಿದ್ದಿರೋನು ನನ್ನ ಮಗ ಸಿಗ್ಲಿ ತೋರಣ ಕಟ್ಬಿಡ್ತೀನಿ. ನೋಡ್ಲಾ ನಾ ಹುಡುಕ್ತಿದ್ದ ಅಲ್ಲೇ ಕೊಂಡ್ಕೊನೆ. ಏಯ್ ಹೋಗಲ್ಲ ನೋಡಕಲ್ಲ ಇವನೇ ಹಿಡ್ಕೊಂಡ್ಬಿಡಮ್ಮ. ಏಯ್ ಬೇಡ ಕೊಂಡ್ಲಾ, ಮೊದ್ಲು ಗೌಡ್ರಿ ಫೋನ್ ಮಾಡ್ಲಾ. ಕರೆಕ್ಟ್. ಹಲೋ, ಹೇಳ ಪಡ್ರು, ಏನಾದ್ರು ಗೊತ್ತಾಯ್ತಾ? ಗೌಡ್ರೆ ನೀವ್ ಎಲ್ಲಿದ್ದೀರಿ? ನೀವು ಫೋಟೋ ಕಳ್ಸಿದ್ರಲ್ಲ ಅವ್ನು ಇಲ್ಲೇ ಅವನೇ. ನಿಜ ಹೇಳ್ತಿದ್ದೀನಲ್ಲ, ಸರಿಯಾಗಿ ನೋಡಿ ಹೇಳ. ಗೌಡ್ರೆ ನನ್ ಮೇಲೆ ನಂಬಿಕೆ ಇಲ್ವೇ? ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ತೀನಿ ನೋಡಿ. ಮಾಡ್ಲಾ? ಈಗಲೇ ಮಾಡು. ಮೇಡಮೋರೆ, ಪೌಡ್ರು ಅವನ್ನ ನೋಡ್ದಂತೆ, ಅವ್ನ ಕಣ್ಮುಂದೆನೇ ಇದಾನಂತೆ. ಈಗ ವಿಡಿಯೋ ಕಾಲ್ ಮಾಡ್ತೀನಿ ಅಂದ. ನೋಡಿ ಗೌಡ್ರೆ ಇಲ್ಲೇ ಕೂತ ನೋಡಿ ಸಿಗರೇಟ್ ಸೇರ್ಕೊಂಡು. ನೋಡ್ಲಾ, ಅವ್ನಿಗೆ ಏನು ಅನುಮಾನ ಬರ್ಬಾರ್ದು. ಹಂಗೆ ದೂರದಿಂದ ಅವನ್ನ ಗಮನಿಸ್ತಾ ಇರಲ್ಲ. ಅವನ್ನ ತಪ್ಪಿಸ್ಕೊಳಕ್ ಬಿಡ್ಬೇಡ. ಈಗ ನಿನ್ನ ಎಲ್ಲಿದ್ದು ಹೇಳು, ನಾವ್ ಅಲ್ಲಿಗೆ ಬರ್ತೀವಿ. ಯಾವ್ದೋ ಏರಿಯಾ ಬಂದ್ಬಿಟ್ಟು ಬಸ್ ಡಿಪೋ ಗೌಡ್ರೆ. ನಾವೀಗ ಪಕ್ಕದ ರೋಡಲ್ಲೇ ಇದ್ದೀವಿಕಲ್ಲ, ನೀನ್ ಹಂಗೆ ಗಮನಿಸ್ತಾ ಇರೋ, ನಾವ್ ಈಗಲೇ ಬರ್ತೀವಿ. ಸರಿ ಮೇಡಮೋರೆ, ಬನ್ನಿ ಹೋಗಮ್ಮ. ಅಲ್ಲೇ ಇಟ್ಕೊಂಡು ಕಟಾಕ್ಬಿಟ್ವಿ ಹೆಂಗಿಲ್ಲ? ಕಾಣಿರ್ಲ ಗೋಟು ಬರೋರ್ಕು. ಎಲ್ಲಿ ಅಲ್ಲ ಅವನು? ನೋಡಿ ನೋಡ್ರಿ, ಸಿಗರೇಟ್ ಸಿಗ್ತಾ ಕಳ್ಳು ನಂಗೆ ಕೂತವ್ರೆ.